ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಒಂದು ಇನ್ಫಾರ್ಮೇಷನನ್ನು ತಿಳಿಸಬೇಕು. ನಾಳೆಯಿಂದ ಯಾರೂ ಕೂಡ ಏನಂತೀರ ಸ್ಕ್ಯಾನ್ ಕಾಪಿ ತರಿಸಲಿಕ್ಕೆ ಅವಕಾಶವಿಲ್ಲ. ಯಾಕಂದರೆ 15/4/2026 ನೆನ್ನೆನೇ ನಿಮ್ಮ ಆ ಒಂದು ಲಾಸ್ಟ್ ಡೇಟು ಮುಕ್ತಾಯ ಆಗಿದೆ. ಕ್ಲಿಯರಾಗಿ ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಈಗ ಬನ್ನಿ, ಈಗ ಅಪ್ಲೈ ಮಾಡಿಬಿಟ್ಟಿದ್ದೀರಾ. ಅಪ್ಲೈ ಮಾಡಿದವರು ಯಾವ ರೀತಿಯಾಗಿ ಡೌನ್ಲೋಡನ್ನು ಇನ್ನೂ ಮಾಡ್ಕೊಳ್ಳಿಕ್ಕೆ ಸ್ಟ್ರಗಲ್ ಪಡ್ತಾಯಿದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಫೋಟೋ ಕಾಪೀಸ್ ಆಫ್ ಆನ್ಸರ್ ಸ್ಕ್ರಿಪ್ಟ್ ಅಂತ ಇದೆ. ಡೌನ್ಲೋಡ್ ಫೋಟೋ ಕಾಪೀಸ್ ಅಂದರೆ ನಿಮ್ಮ ಸ್ಕ್ಯಾನ್ಡ್ ಕಾಪಿ ಅಂತ, ನಿಮ್ಮ ಆನ್ಸರ್ ಬುಕ್ಲೆಟ್ ಅಂತ, ನೀವು ಎಕ್ಸಾಮ್ ಬರೆದದ್ದು ಪೇಪರ್ಸ್ ಅಂತ, ಆಯಿತಾ? ಹಾಗಿದ್ರೆ ಅದಕ್ಕೆ ಯಾವತ್ತು ಲಾಸ್ಟ್ ಡೇಟ್ ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳಿ. ಯಾಕೆಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ. ಲಾಸ್ಟ್ ಡೇಟ್ ಬಂದು ಶುಕ್ರವಾರದ ದಿನ ಆಗಿರುತ್ತೆ. ದಟ್ ಈಸ್ ಫ್ರೈಡೇ, ಆಯಿತಾ? ಕಮ್ಮಿಂಗ್ ಫ್ರೈಡೇನೆ, ಇದೇ ಫ್ರೈಡೇ 17/4/2026. ಅದಕ್ಕೆ ಟು ಡೌನ್ಲೋಡ್ ಯುವರ್ ಫೋಟೋ ಕಾಪೀಸ್ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್. ಕ್ಲಿಯರ್ ಮೈ ಡಿಯರ್? ಬನ್ನಿ, ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು? ಯಾಕಂದರೆ ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮಗಿನ್ನೂ ಮೆಸೇಜ್ ಬಂದಿಲ್ಲ, ವಿ ಅಪ್ಲೈಡ್ ಫಾರ್ ಫೋಟೋ ಕಾಪೀಸ್, 530 ರೂಪಾಯಿ ಕಟ್ಟಿಬಿಟ್ಟಿದ್ದೀವಿ, ಸರ್ ಹೆಂಗೆ ಡೌನ್ಲೋಡ್ ಮಾಡೋಂಥ ಬಹಳ ಈಸಿವೇ ಹೇಳ್ಕೊಡ್ತೀನಿ ಮಕ್ಕಳೇ. ಕರೆಕ್ಟಾಗಿ ನೋಡ್ಕೊತಾ ಹೋಗಿ. ಇಲ್ಲಿ ಕೊಟ್ಟಿದ್ದೀನಲ್ವ ಲಿಂಕು, ಇದರ ಮೇಲೆ ಕ್ಲಿಕ್ ಮಾಡಿ, ಆಯಿತಾ? ಮತ್ತು ಇಲ್ಲೇ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟಿರ ಆಮೇಲೆ ಈ ರೀತಿಯಾಗಿ ನಾನು ಲಿಂಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆನೇ ಕೊಟ್ಟಿರ್ತೇನೆ. ಅದು ಗೊತ್ತಾಗಲ್ಲ ಅಂದರೆ ಬೇಕಾದ್ರೆ ನೀವು ನನ್ನ ಡೈರೆಕ್ಟಾಗಿ ಸರ್ ಐ ವಾಂಟ್ ಟು ಡೌನ್ಲೋಡ್ ಮೈ ಇದು ಅಂತ ಕಳಿಸಿ ನನ್ನ ಮೇಲಿಗೋ ಅಥವಾ ನನ್ನ ಕಮೆಂಟಿಗೆ ಕಳ್ಸೋಕ್ಕಿಂತ ಮೇಲಿಗೆ ಕಳಿಸಿದರೆ ಬಹಳ ಒಳ್ಳೆಯದು. ಡೈರೆಕ್ಟಾಗಿ ನಿಮಗೆ ನಾನು ಪೇಪರನ್ನೇ ಕಳಿಸ್ಕೊಡ್ತೀನಿ, ಆಯಿತಾ ಮಕ್ಕಳ? ಅಥವಾ ಲಿಂಕ್ಗೆ ಕಳಿಸ್ಕೊಡ್ತೀನಿ. ಲಿಂಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ. ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಕರ್ನಾಟಕ ಸರ್ಕಾರ ಅಂತ ಒಂದು ಎಕ್ಸಾಮ್ 1 ಅಂತ ಹಾಕಿಬಿಟ್ಟು, ಆಯಿತಾ? ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ತಾವು ತಮ್ಮ ಏನು ಮಾಡಬೇಕು, ಇಲ್ಲಿ ನಿಮ್ಮ ಏನಂತೀರ ತಾವುಗಳು ಚಾಲನ್ ನಂಬರ್ ಇದೆ ಅಲ್ವಾ, ನೋಡಿ, ಕನ್ಸ್ಯೂಮರ್ ನಂಬರ್ ಅಂತ, ಆಯಿತಾ? ಯಾವುದೋ ಒಂದು ಇದರಲ್ಲಿ ಹಾಕಬೇಕು. ಇದನ್ನು ಫೋಟೋ ಕಾಪಿ ತಗೊಂಡಿರ್ತೀರೋ ಅಪ್ಲೈ ಮಾಡಿದಾಗ ಲಾಸ್ಟ್ ಪೇಜು ಅದರಲ್ಲಿ ಇರುತ್ತೆ, ಅಥವಾ ನಿಮ್ಮ ಬ್ಯಾಂಕ್ ರೆಸಿಪ್ಟಲ್ಲಿ ಲಾಸ್ಟ್ ಪೇಜಲ್ಲಿ ಇರುತ್ತೆ. ನೆಕ್ಸ್ಟು ನಿಮ್ಮ ರಿಜಿಸ್ಟರ್ ನಂಬರನ್ನು ಇಲ್ಲಿ ತಾವುಗಳು ಬರೀ ಅವಶ್ಯಕತೆಯೇ ಇಲ್ಲ. ಇದನ್ನು ಪೇಸ್ಟ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಇದು ಕ್ಲಿಯರಾಗಿ ರೆಡಿ ಆಗುತ್ತೆ. ನೆಕ್ಸ್ಟು ಸೆಲೆಕ್ಟ್ ಯುವರ್ ಸಬ್ಜೆಕ್ಟ್ ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮಕ್ಕಳೇ. ಕ್ಲಿಕ್ ಮಾಡಿ ನೀವು ಒಂದೇ ಸಬ್ಜೆಕ್ಟು ಸೆಲೆಕ್ಟ್ ಮಾಡಿದ್ದೆ ಅಥವಾ 2 ಅಥವಾ 3 ಎಷ್ಟು ಸಬ್ಜೆಕ್ಟ್ ನೀವು ಅಪ್ಲೈ ಮಾಡಿದಿರೋ ಅಷ್ಟು ಈ ರೀತಿಯಾಗಿ ತೋರಿಸುತ್ತೆ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಸ್ಕ್ರೀನ್ ಬರುತ್ತೆ. ಇಂಗ್ಲೀಷು ಅಪ್ಲೈ ಮಾಡಿದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ, ಕೆಮಿಸ್ಟ್ರಿ ಮಾಡಿದರೆ ನಿಮಗೆ ಯಾವುದು ಒಂದೊಂದೇ ಡೌನ್ಲೋಡ್ ಮಾಡ್ಕೋಬೇಕು. 3 ಒಂದೇ ಸಲ ಡೌನ್ಲೋಡ್ ಮಾಡಲಿಕ್ಕಾಗಲ್ಲ. ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇಂಗ್ಲೀಷಿನ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಈಗ ಕ್ಲಿಕ್ ಮಾಡ್ಕೊತೀನಿ, ಸೆಲೆಕ್ಟ್ ಮಾಡ್ಕೊತೀನಿ. ಆ ಗ್ರೀನ್ ಇಂಕು ಈ ಕಡೆ ಬಂದು ಕೂತ್ಕೊಳತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವುದು ಇಂಗ್ಲೀಷಿನ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ ಸ್ಕ್ರೀನು, ನೋಡಿ ನಿಮ್ಮ ಚಲನ್ ನಂಬರ್ ಬಂತು, ರಿಜಿಸ್ಟರ್ ನಂಬರ್ ಇದೆ, ಇಂಗ್ಲೀಷ್ ಅಂತ ಸೆಲೆಕ್ಟ್ ಆಗಿದೆ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಆದ ತಕ್ಷಣ ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜು ಸೇಮ್ ಪೇಜ್ ಓಪನ್ ಆಗುತ್ತೆ. ಅದರ ಮೇಲೆ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಅಂತ ಬರುತ್ತೆ. ಅರ್ಥ ಆಗುತ್ತಾ ಮಕ್ಕಳೇ? ಬಹಳ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗಿದು. ಸಬ್ಮಿಟ್ ಅಂತ ಫಸ್ಟ್ ಒತ್ತಬೇಕು. ಅದಾದಮೇಲೆ ಈ ಆಪ್ಷನ್ ನಿಮಗೆ ಬರುತ್ತೆ. ಬಹಳ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಅಥವಾ ವೇಟ್ ಮಾಡ್ತಿದ್ರು ಅಂಥ ವಿದ್ಯಾರ್ಥಿಗಳು ಈ ಲಿಂಕನ್ನು ಬಳಸಿಬಿಟ್ಟು ತಾವುಗಳು ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ ಮಕ್ಕಳೇ? ಆಮೇಲೆ ಕಮೆಂಟ್ಸಲ್ಲೂ ಕೂಡ ಈ ಲಿಂಕನ್ನು ನಾನು ಹಾಕಿರ್ತೀನಪ್ಪ, ಈಸಿ ಆಗಲಿ ಅಂತ ಅಷ್ಟೇ, ಆಯಿತಾ? ಗಾಡ್ ಬ್ಲೆಸ್ ಯು ಆಲ್. ಈ ಕಮೆಂಟ್ಸ್ ಅಂತೂ ಎಲ್ಲರಿಗೂ ಗೊತ್ತಲ್ವಾ? ಧನ್ಯವಾದಗಳು.